ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಲೋಕದ ಇಂದಿನ ಪರಿಸ್ಥಿತಿಯನ್ನು ಸುಮಾರು 60ರಿಂದ 70 ವರ್ಷಗಳ ಹಿಂದೆಯೇ DVಜಿಯವರು ಅನುಮಾನಿಸಿ ದೂರದೃಷ್ಟಿಯಿಂದಲೋ ಅಥವಾ ಅವರಿಗೆ ಒಲಿದಂತಹ ಒಂದು ದಿವ್ಯ ಜ್ಞಾನದಿಂದಲೋ ಹೇಳಿದ್ದಾರೆ ಈ ಕಗ್ಗದಲ್ಲಿ. ಇಲ್ಲಿ ನಾವು ಎಷ್ಟರ ಮಟ್ಟಿಗೆ ಈ ಜಗತ್ತು ತಳಮಳಿಸ್ತಿದೆ ಎಂಬಂತಹ ಒಂದು ವಿಚಾರವನ್ನು ಈ ಕಗ್ಗದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಈ ಕಗ್ಗ ಹೀಗಿದೆ: ಹಳೆಯ ಭಕ್ತಿ ಶ್ರದ್ಧೆಯಳಿಸಿ ಹೋಗಿವೆ ಮಾಸಿ, ಸುಳಿದಿಲ್ಲವಾವ ಹೊಸ ದರ್ಶನದ ಹೊಳಪುಂ. ಪಳಗಿದ್ದ ಮನೆ ಬಿದ್ದ ಕುಂಟ ಕುರುಡನ ತೆರದಿ, ತಳಮಳಿಸುತ್ತಿದೆ ಲೋಕ ಮಂಕುತಿಮ್ಮ ಮಂಕುತಿಮ್ಮ. ಹಿಂದಿನ ಕಾಲದಲ್ಲಿ ಇದ್ದಂತಹ ಶ್ರದ್ಧೆ ಭಕ್ತಿಗಳು ನಾವು ಈಗ ಕಾಣ್ತಾ ಇಲ್ಲ. ಹಳೆಯ ಭಕ್ತಿ ಅಂತಂದ್ರೆ ಒಂದು ಶ್ರದ್ಧೆ ಮೌಲ್ಯಗಳು ಅಂತ ಹೇಳ್ಬೋದು ಇಲ್ಲಿ. ಹಾಗೆ ಹೊಸ ದರ್ಶನಗಳು ಅಂತಂದ್ರು, ಅಂದ್ರೆ ಹೊಸ ನಂಬಿಕೆಗಳು ಅಂತ. ನಮ್ಮ ತಾತ ಬಹಳ ಸುಂದರವಾಗಿ ಒಂದು ಮಾತನ್ನು ಹೇಳೋರು: ಹಳೆ ಮಡಕೆ ತೂತಾಗಿದ್ರೆ ಹೊಸ ಮಡಕೆ ತರೋ ತನಕ ಹಳೆ ಮಡಕೆನ ಎಸಿಬೇಡ ಅಂತ. ಎಂತಹ ಅದ್ಭುತವಾದಂತಹ ಅನುಭವದ ಮಾತು ನೋಡಿ ಇದು. ಎಷ್ಟೋ ಜನ ಈ ಲೋಕದಲ್ಲಿ ಅವರ ವೈಚಾರಿಕ ಬುದ್ಧಿಗೆ ನಿಲುಕದ್ದು ಮತ್ತೆ ಅವರ ಊಹೆಗೂ ಎಟಕದಂತಹ ಸುಮಾರಷ್ಟು ವಿಚಾರಗಳನ್ನು ಇನ್ನೂ ಕೂಡ ಕಂಡಿಡ್ಕೊಳ್ಳೋಕ್ಕಾಗಿಲ್ಲ. ಹಳೆಯ ಭಕ್ತಿ ಶ್ರದ್ಧೆ ಅಳಿಸಿ ಹೋಗಿವೆ ಮಾಸಿ, ಸುಳಿದಿಲ್ಲ ವಾವ ಹೊಸ ದರ್ಶನದ ಹೊಳಪಂ. ಪಳಗಿದ್ದ ಮನೆ ಬಿದ್ದ ಕುಂಟ ಕುರುಡನ ತೆರದಿ, ತಳಮಳಿಸುತ್ತಿದೆ ಲೋಕ ಮಂಕುತಿಮ್ಮ ಅಂತ ಹೇಳಿದ್ರು. ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಓಡಾಡಿಕೊಂಡು ಅಭ್ಯಾಸವಾಗಿರುವಂತಹ ಮನೆ ಕುಂಟ ಮತ್ತು ಕುರುಡರಿಗೆ ಹೇಗೆ ಸುಲಲಿತವಾಗಿ ಅವರ ಜೀವನ ನಡೀತಾ ಇತ್ತೋ, ಆ ಮನೆನೇ ಬಿದ್ದೋದ್ರೆ ಹೇಗಾಗಿತ್ತೋ ಹಾಗೆ ಆಗೋಗಿದೆ ಈ ಲೋಕ ಅಂತ ಹೇಳಿದ್ರು. ಮೊದಲಿನಿಂದಲೂ ಬಂದಂತಹ ನಂಬಿಕೆಗಳು ಮತ್ತು ಶ್ರದ್ಧೆಗಳು ಬರ್ಬರ್ತಾ ನಶಿಸಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ಇಂದಿನ ಲೋಕದ ಪರಿಸ್ಥಿತಿ ಹಾಗೆ ಆಗಿದೆ ಅಲ್ವಾ? ಹೊಸ ನೀತಿ ನಂಬಿಕೆಗಳಿಲ್ಲ ನಮ್ಮಲ್ಲಿ. ಹಳೆಯ ನಂಬಿಕೆ ಶ್ರದ್ಧೆಗಳನ್ನು ನಾವು ಒಪ್ಪೋಕೆ ರೆಡಿ ಇಲ್ಲ, ಒಪ್ಪೋಕೆ ಮನಸ್ಸು ಆಗ್ತಾ ಇಲ್ಲ. ಆದ್ದರಿಂದ ಏನಾಗಿದೆ ಅಂತಂದರೆ ದಾರಿ ಕಾಣದ ಕುರುಡನಂತಾಗಿದೆ ಈ ನಮ್ಮ ಲೋಕ, ಈ ನಮ್ಮ ಬದುಕು. ಹಿಂದಿನ ಕಾಲದ ನಂಬಿಕೆಗಳು ಆಧಾರಭೂತ, ಅದನ್ನು ಅಲ್ಲೆಗೆಳೆಯೋ ಹಾಗಿಲ್ಲ. ನಂಬಿಕೆ ಮತ್ತು ಶ್ರದ್ಧೆಗಳು ಅದರ ಒಂದು ಆಧಾರ, ಅಡಿಪಾಯ. ಸಂಸ್ಕಾರವಂತರಾಗೋದಕ್ಕೆ ಇದಕ್ಕಿಂತ ಹೆಚ್ಚಿನದು ಬೇಕಾಗಿಲ್ಲ ಅಂತ ಅನಿಸುತ್ತೆ ನೋಡಿ. ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ಆ ಮಾಡುವ ಕೆಲಸ ಸಮರ್ಪಕವಾಗಿ ಅದರ ಫಲ ಒಳ್ಳೆಯದಾಗಿರುತ್ತೆ ಅಂತ ಹೇಳ್ಬೋದು. ಯಥಾ ಮನಃ ತಥಾ ಭಾವ ಅಂತ ಹೇಳ್ತಾರೆ ನೋಡಿ. ಮನಸ್ಸಿದ್ರೆ ಮಾರ್ಗ, ಹೇಗೆ ಮನಸ್ಸು ಹಾಗೆ ಭಾವನೆ ಅಂತ ಹೇಳ್ತೀವಿ. ಮನುಷ್ಯ ತನ್ನ ಜೀವನವನ್ನು ಯಾವುದಾದ್ರೂ ಒಂದು ಶುಭ ಕಾರ್ಯಕ್ಕೆ ಅಥವಾ ಶುಭವನ್ನು ಮಾಡೋದಕ್ಕೆ ವಿನಿಯೋಗಿಸಬೇಕೇ ಹೊರತು ಆ ಒಂದು ಹಳೆಯದು ನಮ್ಮ ತಾತನ ಕಾಲದ್ದು ಅಂಥೇಳಿ ಅದನ್ನು ಅಲ್ಲೆಗೆಳೆಯೋ ಆಗಿಲ್ಲ. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಅಂತಾರಲ್ವಾ. ಅಂದರೆ ಮನಸ್ಸಿನಲ್ಲಿ ಪಾತ್ರತೆ ಇದ್ದರೆ, ಯೋಗ್ಯತೆ ಇದ್ದರೆ ಎಲ್ಲ ಕೆಲಸಗಳು ಕೂಡ ಬಹಳ ಸುಲಲಿತವಾಗಿ ಆಗುತ್ತೆ. ಶ್ರದ್ಧೆ ಇಲ್ಲದಿದ್ದರೆ ಹೇಗೆ ಭಕ್ತಿ ಹುಟ್ಟೋದಿಲ್ವೋ ಹಾಗೆ ನಂಬಿಕೆ ಇಲ್ಲದಿದ್ದರೆ ಮನುಷ್ಯನ ಅಸ್ತಿತ್ವ ಪ್ರಕಾಶಿಸೋದಿಲ್ಲ ಅಂತ ಹೇಳಿರುವಂಥ ಮಾತಿದೆ. ಹಿಂದಿನ ಸಂಸ್ಕಾರಗಳು, ನಂಬಿಕೆಗಳು ವಾಸ್ತವವಾಗಿ ತತ್ವಾಧಾರಿತವಾಗಿದ್ದು ಸಮಾಜದಲ್ಲಿ ಆಗಿನವರು ಮಾಡಿದಂತಹ ಒಂದಷ್ಟು ಕೆಲವು ತಪ್ಪುಗಳು ಅಂತ ಹೇಳ್ಬೋದು. ನಮ್ಮ ಪೂರ್ವಿಕರು ಮಾಡಿದಂಥದ್ದು ಮೂಢನಂಬಿಕೆಯೋ, ಅಜ್ಞಾನದ ಫಲವೋ, ಅಥವಾ ನಂಬಿಕೆಯ ಪೂರ್ಣಾರ್ಥದ ಅರಿವು ಅವರಿಗೆ ತಿಳಿದಿರಲಿಲ್ವೋ ಅಥವಾ ಅದರ ಕೊರತೆಯೋ ನಂಬಿಕೆಯ ಶ್ರದ್ಧೆಗಳನ್ನು ತಮ್ಮ ಮುಂದಿನ ಪೀಳಿಗೆಗೆ ಹೇಳಲಾಗಲಿಲ್ಲ. ಅವ್ರಿಗೆ ಹೇಳ್ದಷ್ಟು ಮಾಡೋ ದಡ್ಡ, ತಲೆ ಹರಟೆ, ನಿನಗೆ ಬಿಡಿಸಿ ಹೇಳಬೇಕಾಗಿಲ್ಲ ಎಲ್ಲನೂ. ಈ ಥರದ ಕೆಲವು ಉಡಾಫೆ ಮಾತುಗಳು ನಮ್ಮ ಈಗಿನ ಜನಾಂಗದ ಪೀಳಿಗೆಗೆ ರುಚಿಸಿಲ್ಲ. ಈ ಥರದ ಮಾತುಗಳಿಂದ ಬಾಯಿ ಮುಚ್ಚುವಂಥ ಪ್ರಯತ್ನವಾಯಿತೇ ಹೊರತು ಹಳೆದರ ಬಗ್ಗೆ ಇರುವಂತಹ ಅಪರಿಮಿತವಾದಂತಹ ತತ್ವಜ್ಞಾನ ಆ ಜನಕ್ಕೆ ಹೇಳಕ್ಕೆ ಬರಲಿಲ್ಲ ಅಂತಲೇ ಅನಿಸುತ್ತೆ. ಆಗ ಈ ಹೊಸ ಪೀಳಿಗೆಯವರಿಗೆ ಹಳೆಯದರ ಬಗ್ಗೆ ತಾತ್ಸಾರ, ಉದಾಸೀನ ಭಾವ ತಲೆ ತೋರಿತು. ಆ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಅವರಲ್ಲಿ ಉಂಟಾಯಿತು ಅಂತಂದರೆ ಅವರು ಹಳೆದನ್ನು ನಂಬೋದಕ್ಕೆ ಒಪ್ಪೋದಕ್ಕೆ ಆಗಲೇ ಇಲ್ಲ. ಹಾಗಾಗಿ ಆ ಹಳೆದರ ಒಂದು ಸತ್ವ ನಶಿಸ್ತಾ ಹೋಯಿತು. ಅದನ್ನೇ DVಜಿಯವರು ಮಾಸಿ ಹೋಗಿದೆ ಅಂತ ಹೇಳಿದ್ದಾರಲ್ವಾ.
ತತ್ವಬಲವಿಲ್ಲದೆ ತತ್ವಹೀನರು, ಸತ್ವಬಲವಿಲ್ಲದೆ ಸತ್ವಹೀನರು, ಆತ್ಮಬಲವಿಲ್ಲದೆ ಆತ್ಮಹೀನರು, ಶ್ರದ್ಧೆಯ ಬಲವಿಲ್ಲದೆ ಶ್ರದ್ಧಾಹೀನರು ಜಗತ್ತಿನಲ್ಲಿ ಹೆಚ್ಚಾಗ್ತಾ ಹೋದಾಗೆ ಆ ನಂಬಿಕೆಗಳನ್ನು ಹಿಡಿದಿಟ್ಟುಕೊಂಡಿರುವಂತಹ ಕೆಲವರು ಈ ಜಗತ್ತಿನಲ್ಲಿ ಬದುಕಕ್ಕಾಗ್ತಾ ಇಲ್ಲ. ಯಾವ ನಂಬಿಕೆಗಳನ್ನು ಹಿಡಿದಿಟ್ಟುಕೊಂಡು ಬದುಕ್ತಿದ್ದೇವೋ ಆ ಹಿಡಿತ ಸಡಿಲಾಗಿ ಕಳಚಿ ಬೀಳುವಂತಹ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಹಾಗೆ ಕುರುಡ ಕುಂಟರ ಒಂದು ಉದಾಹರಣೆಯನ್ನ ಅತಿ ಸೊಗಸಾಗಿ ದ್ಯೋತಕವಾಗಿ ಇಲ್ಲಿ DVG ಅವರು ಹೇಳ್ತಾ ಹೋಗ್ತಾರೆ. ನಿತ್ರಾಣ ಸ್ಥಿತಿಗೆ ಬಂದಿರುವಂತಹ ನಾವುಗಳೆಲ್ಲರೂ ಕೂಡ ಆ ಕುಂಟ ಕುರುಡರಿಗೆ ಹೊರತೇನಲ್ಲ. ಹೇಗೆ ಪರಿಚಯವಿರುವ ದಾರಿ ಸ್ಥಿತಿ ಹಾಳಾದರೆ ನಾಶವಾದರೆ ಹೇಗೆ ಸರಾಗವಾಗಿ ನಡೀತಿದ್ದಂತಹ ಬದುಕಿನ ಬಂಡಿ ಹಳಿ ತಪ್ಪಿ ಬಿದ್ದೋಗುತ್ತೋ, ಬದುಕಿಗೆ ತೊಡಕಾಗುತ್ತೋ, ಹಾಗೆ ಈಗಿನ ಲೋಕ ಅಂತ ಹೇಳ್ಬೋದು. ಹಳೆಯ ಭಕ್ತಿ ಶ್ರದ್ಧೆ ಅಳಿಸಿ ಹೋಗಿವೆ ಮಾಸಿ, ಸುಳಿದಿಲ್ಲವಾವ ಹೊಸ ದರ್ಶನದ ಹೊಳಪು, ಪಳಗಿದ್ದ ಮನೆ ಬಿದ್ದ ಕುಂಟ ಕುರುಡನ ತೆರದಿ ತಳಮಳಿಸುತ್ತಿದೆ ಲೋಕ ಮಂಕುತಿಮ್ಮ ಅಂತ ಅದ್ಭುತವಾಗಿ ಹೇಳಿದ್ರು. DVG ಅವರೇ ಹೇಳುವಂತಹ ಇನ್ನೊಂದು ಕಗ್ಗದಲ್ಲಿ ಇದರ ಒಂದು ತುಂಬಾ ಸುಂದರವಾದಂತಹ ನಿದರ್ಶನ ಸಿಗ್ತಾ ಹೋಗುತ್ತೆ. ಓರ್ವ ನಾನೆಂದು ನೀನೆಂತು ತಿಳಿಯುವ ಜಗದಿ, ನೂರ್ವರಣಗಿಹರು ನಿನ್ನಾತ್ಮಕೋಶದಲ್ಲಿ, ಪೂರ್ವಿಕರು ಜತೆಯವರು ಬಂಧು ಸಕಶತ್ರುಗಳು, ಸರ್ವರಿಂ ನಿನ್ನ ಗುಣ ಮಂಕುತಿಮ್ಮ ಅಂತ. ಆ ಎಪಿಗ್ರಾಮ್ಯಾಟಿಕ್ ಮಾತನ್ನ ಒಂದು ಸ್ವಲ್ಪ ಗಮನಿಸಿ. ಇಲ್ಲಿ ತಳಮಳಿಸುತ್ತಿದೆ ಲೋಕ ಅಂತಂದ್ರು, ಅಲ್ಲಿ ಸರ್ವರಿಂ ನಿನ್ನ ಗುಣ ಅಂತ ಹೇಳಿದ್ರು. ಎಂಥ ಅದ್ಭುತವಾದಂತಹ ಒಂದು ವ್ಯಾಖ್ಯಾನ ನಮ್ಮ DVG ಅವ್ರದ್ದು. ನೋಡಿ, ಮುಂದೆ ಲೋಕ ಹೀಗೆ ಇರೋಲ್ಲ. ಲೋಕ ಪರಿವರ್ತನೆಶೀಲವಾಗಿರುತ್ತೆ. ಪರಿವರ್ತನೆಯ ಜಗತ್ತಿನ ನಿಯಮ ಅಂತ ಹೇಳ್ತೀವಲ್ವಾ, ಆ ಪರಿವರ್ತನೆ ಜಗತ್ತಿನ ನಿಯಮ ಹೌದು. ಆದರೆ ಪರಿವರ್ತನೆ ಯಾವಾಗಲೂ ಕೂಡ ಒಳ್ಳೆಯ ಕಡೆಗೆ, ಒಂದು ಸೃಜನತೆ ಕಡೆಗೆ ಹೋಗಬೇಕೇ ಹೊರತು ಅಧಮ್ಯದ ಕಡೆಗೆ ಅಥವಾ ಅಗೋಚರದ ಕಡೆಗೆ ಹೋಗಬಾರ್ದಲ್ವಾ. ಈ ಒಂದು ಸುಂದರವಾದಂತಹ ಕಗ್ಗದಲ್ಲಿ DVG ಅವರ ಒಂದು ದೂರದೃಷ್ಟಿ ಹಾಗೆಯೇ ಅವರ ಒಂದು ಮನೋವ್ಯಾಧೆ ಇಲ್ಲಿ ತಿಳಿತಾ ಹೋಗುತ್ತೆ. ಅವರಿಗೆ ಇಲ್ಲಿರುವಂತಹ ಅತಿ ಪ್ರಮುಖವಾದಂತಹ ಪ್ರಶ್ನೆ ಏನು ಅಂತಂದರೆ, ಹಳೇದು ರುಚಿಸ್ತಾ ಇಲ್ಲ, ಹೊಸ ದರ್ಶನ ನಮ್ಮ ಎದುರಿಗಿಲ್ಲ. ಹಾಗಾದರೆ ನಾವು ಮಾಡೋದಾದ್ರೆ ಏನು? ಸ್ವಲ್ಪ ಯೋಚಿಸಿ ನೋಡೋಣ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.